ಏನು ಹೇಳಂಗಿಲ್ಲ ಈಗ. ಈಗ ಸಾಕಷ್ಟು ವಿಚಾರಗಳು ನಾವು 3 ದಿನ ಐ ಥಿಂಕ್ ಸೆಷನ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಬಹಳನೇ ಕ್ಲಿಯರ್ ಆಗಿ ನಾವು ಹೇಳ್ಬೇಕಾಗಿದೆ, ವಿಪಕ್ಷದವರು ಎಂದೂ ಕೂಡ ಮಹಿಳಾ ಮೀಸಲಾತಿ ವಿರೋಧವಾಗಿ ನಾವೆಂದೂ ಮಾತಾಡಿಲ್ಲ, ಯಾವಾಗ್ಲೂ ಕೂಡ ಸಮರ್ಥಿಸಿದೀವಿ. 2023 ಯುನಾನಿಮಸ್ ಆಗಿ ಪಾಸ್ ಕೂಡ ಮಾಡಿದ್ವಿ ಎಲ್ರು. ಅವಾಗಿನ ಕಂಡೀಷನ್ ಹಾಕಿದ್ದೆ ಏನು ಅಂದ್ರೆ ಡಿಲಿಮಿಟೇಷನ್ ಆದ್ಮೇಲೆ ಮಹಿಳಾ ಮೀಸಲಾತಿ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸೊ ಈಗ ಸೆನ್ಸಸ್ ಪ್ರಕ್ರಿಯೆಯನ್ನು ಏಪ್ರಿಲ್ 1 ಶುರು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಸೆನ್ಸಸ್ ಪ್ರಕ್ರಿಯೆ ಶುರು ಮಾಡಿದಾಗ ಅದರಲ್ಲಿ ಕಾಸ್ಟ್ ಸೆನ್ಸಸ್ ಇನ್ಕ್ಲೂಡ್ ಮಾಡಿರ್ಲಿಲ್ಲ. ಅದನ್ನು ಕೂಡ ನಾವು ವಿಪಕ್ಷದವರು ಡಿಮಾಂಡ್ ಮಾಡಿದ್ಮೇಲೆ ಕಾಸ್ಟ್ ಸೆನ್ಸಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಸೆನ್ಸಸ್ ಆದ್ಮೇಲೆ ಕಾಸ್ಟ್ ಸೆನ್ಸಸ್ ಆದ್ಮೇಲೆ ಜೊತೆಗೆ ಡಿಲಿಮಿಟೇಷನ್ ಆಗ್ಬೇಕು ಅಂದ್ರೆ ಎಲ್ಲಾ ಪ್ರಕ್ರಿಯೆ ಸುಮಾರು 5 ವರ್ಷ ಆಗ್ಬೋದು ಅಂತ ಊಹೆ ಮಾಡ್ತಾ ಇದ್ದಾರೆ. ಬಿಕಾಸ್ ಡಿಲಿಮಿಟೇಷನ್ ಇಸ್ ಅ ಟಿಡಿಯಸ್ ಪ್ರಾಸೆಸ್. ಒಂದು ಡಿಲಿಮಿಟೇಷನ್ ಕಮಿಟಿ ಸೆಟ್ ಮಾಡಿ ಅದರಲ್ಲಿರೋ ಮೆಂಬರ್ಸ್ ಎಲ್ಲರ ಒಪಿನಿಯನ್ ತಗೊಂಡು ಸರಿಯಾದ ರೀತಿನಲ್ಲಿ ಮಾಡ್ಬೇಕು ಅಂತ. ಸೊ ಇದೆಲ್ಲದ್ರ ಜೊತೆ ಈಗ ಮೇನ್ ಆಗಿರೋದು ಏನು ನಮಗೆ ಅಂದ್ರೆ 2024 ಎಲೆಕ್ಷನ್ ಇತ್ತು, ಲೋಕಸಭೆ ಚುನಾವಣೆ. ಆವಾಗ್ಲೇ ಇದನ್ನ ಜಾರಿ ಮಾಡ್ರಿ ಅಂತ ಕೂಡ ನಾವು ಕೇಳಿದ್ವಿ ವಿಪಕ್ಷದವರು. ಅವಾಗ ಜಾರಿ ಮಾಡ್ಲಿಲ್ಲ. 2 ವರ್ಷ ಸುಮ್ನೆ ಇದ್ದಾರೆ. ಸೆನ್ಸಸ್ ಪ್ರಕ್ರಿಯೆ ಕೂಡ ಶುರು ಮಾಡಿಲ್ಲ 2024 ಆಯ್ತಾ. 2023 ಪಾಸ್ ಮಾಡಿದಾಗಿಂದನೂ ಸೆನ್ಸಸ್ ಪ್ರಕ್ರಿಯೆ ಶುರು ಮಾಡಿಲ್ಲ. ಈಗ ತರಾತುರಿನಲ್ಲಿ 5 ಸ್ಟೇಟ್ಸ್ ನಲ್ಲಿ ಎಲೆಕ್ಷನ್ ನಡೀತಾ ಇತ್ತು. ನಾವು ಕೂಡ ಬೈ ಎಲೆಕ್ಷನ್ ವೋಟಿಂಗ್ ಮುಗಿದ ತಕ್ಷಣ ರಶ್ ಮಾಡಿದ್ವಿ ಒಂದು 2-3 ದಿನದಲ್ಲಿ. ಆಮೇಲೆ ಈಗ 3 ದಿನ ಅಧಿವೇಶನದಲ್ಲಿ ಏನ್ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತೀವಿ ಅನ್ನೋದು ಕೂಡ ಡೀಟೇಲ್ ಆಗಿ ಕೊಟ್ಟಿಲ್ಲ ನಮಗೆ. ಪೇಪರ್ಸ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಬಿಲ್ಲಿನ ಡೀಟೇಲ್ಸ್ ಕೊಟ್ಟಿಲ್ಲ. 3 ಬಿಲ್ಸ್ ನ ಸಡನ್ ಆಗಿ ತರಾತುರಿನಲ್ಲಿ ತಗೊಂಡ್ ಬಂದಿದ್ದಾರೆ. ಉದ್ದೇಶ ಎಲ್ರಿಗೂ ಕೂಡ ಗೊತ್ತಾಗಿದೆ. ಬಿಜೆಪಿಯವರು ಏನು ವೆಸ್ಟ್ ಬೆಂಗಾಲ್ ನಲ್ಲಿ, ತಮಿಳುನಾಡಿನಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದನ್ನ ಡಿಸ್ಟರ್ಬ್ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಬಿಲ್ ನ ತಗೊಂಡ್ ಬಂದಿರೋದು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಅಧಿವೇಶನದಲ್ಲಿ ಇದ್ದೆ. ರಾತ್ರಿ 1:30 ನಂದ್ ಚಾನ್ಸ್ ಕೂಡ ಇರ್ಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಕೇವಲ 15 ಜನನ ಸೆಲೆಕ್ಟ್ ಮಾಡಿದ್ರು. ಯಾಕಂದ್ರೆ ಪಾರ್ಟಿದ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆದ್ರೆ ಇಲ್ಲ, ವೇಟ್ ಮಾಡ್ಬೇಕು, ಮಹಿಳಾ ಮೀಸಲಾತಿ ಅಂತ ಸಬ್ಜೆಕ್ಟ್ ಬಗ್ಗೆ ಮಹಿಳೆಯರ ಧ್ವನಿಯಾಗಿ ಅಲ್ಲಿ ಮಾತಾಡ್ಬೇಕು ಅನ್ನೋ ಒಂದೇ ಕಾರಣದಿಂದ ರಾತ್ರಿ 1:30 ತನಕ ಕಾದಿದ್ದೀನಿ. ಫ್ರೈಡೆ ನೈಟ್ 1:30 ತನಕ ಕಾದಿದ್ದು. ಕೇವಲ 4 ನಿಮಿಷ ಸಿಕ್ಕಿತ್ತು. 4 ನಿಮಿಷದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಸುಮಾರು 5.5 ನಿಮಿಷ 6 ನಿಮಿಷ ಮಾತಾಡಿದ್ದೀನಿ. ಸೊ ಮಾತನಾಡಿದಾಗ ಕ್ಲಿಯರ್ ಆಗಿ ಅದನ್ನೇ ಹೇಳಿದ್ದು, ಸರ್, ವಿ ಆರ್ ವೆರಿ ಮಚ್ ಫಾರ್ ವಿಮೆನ್ಸ್ ರಿಸರ್ವೇಶನ್ ಬಿಲ್, ಬಟ್ ಇವತ್ತು ಜಾರಿ ಮಾಡ್ತಾ ಇರೋದು ಡಿಲಿಮಿಟೇಷನ್ ಬಿಲ್ ಇನ್ ದ ಡಿಸ್ಗೈಸ್ ಆಫ್ ವಿಮೆನ್ಸ್ ರಿಸರ್ವೇಶನ್ ಬಿಲ್. ಇದು ಒಂದೇ ನಮ್ಮ ಆಕ್ಷೇಪಣೆ ಇರೋದು. ಆಮೇಲೆ ಯಾವ ಆಧಾರದ ಮೇಲೆ 50% ನ ರೈಸ್ ಮಾಡಿದೀರಾ ನೀವು, ಇದೇನು ಡಿಸ್ಕಸ್ ಮಾಡಿಲ್ಲ. ಆಪೋಸಿಷನ್ ಈಗ ಆಡಳಿತ ಪಕ್ಷ ಬಿಜೆಪಿ NDA ಅವರು ಜಾರಿ ಮಾಡ್ಬೇಕು ಅಂತ ಇದ್ದಿದ್ರೆ 15 ದಿನ ಮುಂಚೆನೆ ನಾವು ಏನು ಬಜೆಟ್ ಅಧಿವೇಶನ ಮಾಡಿದ್ವಲ್ಲ, ಅವಾಗ್ಲೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದಿತ್ತು. ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಿತ್ತು. ಅದೇನು ಕರೆದಿಲ್ಲ. ಕೇವಲ 2 ದಿನದಲ್ಲಿ ಕರೆದು ಬಿಟ್ಟು ಈ ರೀತಿ ಒಂದು ವಾತಾವರಣವನ್ನ, ಮಹಿಳಾ ವಿರೋಧಿ ಇದ್ದಾರೆ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿ ವೆಸ್ಟ್ ಬೆಂಗಾಲ್ ಮತ್ತೆ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಚುನಾವಣೆ ಪ್ರಕ್ರಿಯೆನ ಡಿಸ್ಟರ್ಬ್ ಮಾಡಬೇಕು ಅಂತ ಒಂದೇ ಕಾರಣದಿಂದ ಶುರು ಮಾಡಿದ್ದಾರೆ. ಮತ್ತೆ ಫ್ರೈಡೆ ನೈಟ್ ವೋಟಿಂಗ್ ಆದ್ಮೇಲೆ ನಾವು ಹೊರಗೆ ಬರ್ತಾ ಇದೀವಿ. ವಿದಿನ್ ಎ ಮಿನಿಟ್ ಎಲ್ಲ ಬಿಜೆಪಿ MP ಹತ್ರ ಬ್ಯಾನರ್ಸ್ ಇದಾವೆ ಮುಂಚೆನೆ. ಸೊ ಅವರು ಆಲ್ರೆಡಿ ಗೆಸ್ ಮಾಡಿದ್ರು ಈ ಬಿಲ್ 2/3 ಮೆಜಾರಿಟಿನಲ್ಲಿ ನಮಗೆ ಪಾಸ್ ಮಾಡಕ್ ಆಗೋದಿಲ್ಲ ಅಂತ. ಆ ಪ್ರತಿಭಟನೆ ಮಾಡಿರೋದು. ಆಮೇಲೆ ನೆಕ್ಸ್ಟ್ ಡೇ ಅದರ ಪ್ರಿಪರೇಷನ್ ಯಾವ ತರ ಇದೆ ನೋಡ್ರಿ. 2 ದಿನ ಮುಂಚೆ ಎಲ್ಲ ಮಹಿಳೆಯರನ್ನ ಬೇರೆ ಬೇರೆ ನಾರ್ತ್ ಎಂಟೈರ್ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ಕಂಟ್ರಿ ಮಹಿಳೆಯರ ಗುಂಪುಗಳನ್ನ ಕರೆಸಿದ್ದಾರೆ, ಪ್ರಧಾನ ಮಂತ್ರಿಗಳನ್ನು. ಅವ್ರನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ತರ್ತಾ ಇದ್ದೀವಿ, ಮಹಿಳೆಯರು ಅಂತ ವೈಭೀಕರಣ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ, ನಾನು ಮಹಿಳೆಯಾಗಿ ಸಾಕಷ್ಟು ನಮಗೆ ಗೊತ್ತಿದೆ. ಮಹಿಳೆಯಾಗಿ, ತಾಯಿಯಾಗಿ, ಮಗಳಾಗಿ ನಾವು ಏನೇನು ಮಾಡ್ತಾ ಇದೀವಿ, ನಮ್ಮ ಹಿಸ್ಟ್ರಿ ಗೊತ್ತಿದೆ. ಮಹಿಳೆಯರು ಎಲ್ಲಾ ಫೀಲ್ಡ್ ನಲ್ಲೂ ಅಚೀವ್ ಮಾಡಿದ್ದಾರೆ, ಎಲ್ಲಾ ಗೊತ್ತಿದೆ. ಬಟ್ ಇದನ್ನ ವೈಭವೀಕರಣ ಯಾಕೆ ಮಾಡ್ಬೇಕು ಅಂತ. ಅದರ ಜೊತೆಗೆ ಸದನದಲ್ಲಿ ಕುತ್ಕೊಂಡು ನೋಡ್ತಾ ಇದೀವಿ, ಎಲ್ಲಾ ಗ್ಯಾಲರಿನಲ್ಲಿ ಮಹಿಳೆಯರನ್ನ ಕರೆದಿದ್ದಾರೆ. ಪ್ರತಿಯೊಬ್ಬ MP ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು 20 ಜನ 25 ಜನ ಮಹಿಳೆಯರನ್ನ ಕರೆಸ್ಬೇಕು ಅಂತ. ಸೊ ಅವರೆಲ್ಲ ಬಂದು ಗ್ಯಾಲರಿನಲ್ಲಿ ಅವ್ರು ವೀಕ್ಷಿಸಿದ್ದಾರೆ. ಡೆಲ್ಲಿನಲ್ಲಿ ಓಡಾಡುವಾಗ ಪ್ರತಿಯೊಬ್ಬ
ಕಾಮನ್ ಮ್ಯಾನ್ ನ ಮಾತಾಡಿಸದೆ ಎಲ್ಲರಿಗೂ ಗೊತ್ತಿದೆ ಬಿಜೆಪಿ ಇದನ್ನ ಮಾಡ್ತಾ ಇರೋದು ಒಂದೇ ಉದ್ದೇಶ, ವಿಪಕ್ಷದವ್ರನ್ನ ಟಾರ್ಗೆಟ್ ಮಾಡ್ಬೇಕು. ಜನ ದಯವಿಟ್ಟು ಆಡಳಿತ ಪಕ್ಷದವರು ನಮ್ಮನ್ನ ವಿರೋಧಿಗಳು ಅನ್ನೋ ಬದಲು ತಾವು ಏನ್ ಮಾಡ್ತಾ ಇದ್ದಾರೆ, 543 ಸೀಟ್ನ ಯಾವ ರೀತಿ 850ಕ್ಕೆ ತಗೊಂಡ್ ಬಂದಿದ್ದಾರೆ. ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ರಾಜ್ಯಗಳಿಗೆ ಎಂಪಿಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ, ನಮ್ಮ ರೆಪ್ರೆಸೆಂಟೇಷನ್ ಕೊರತೆ, ನಮ್ಮ ಸಮಸ್ಯೆಗಳನ್ನ ನಾವು ಸದನದಲ್ಲಿ ಇಡುವಂತಹ ವಿಚಾರಗಳ ಬಗ್ಗೆ ಕೊರತೆ, ಆಮೇಲೆ ಇಂಬ್ಯಾಲೆನ್ಸ್ ಏನ್ ಕ್ರಿಯೇಟ್ ಮಾಡ್ತಾ ಇದಾರಲ್ಲ ಥ್ರೂ ಡಿಲಿಮಿಟೇಷನ್, ಇದ್ರ ಬಗ್ಗೆ ಆತಂಕ ಇದೆ. ಈಗಾಗಲೇ ಜಮ್ಮು ಅಂಡ್ ಕಾಶ್ಮೀರ ಮತ್ ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಜಾರಿಗೆ ತಂದಾಗ ಜೆರಿ ಮ್ಯಾಂಡ್ರಿಂಗ್ ಅಂತ ಏನು ಒಂದು ಟರ್ಮ್ ಮಾತಾಡ್ತಾ ಇದೀವಿ, ಒಂದು ಇಡೀ ಕಾನ್ಸ್ಟಿಟ್ಯೂನ್ಸಿ ತಮಗೆ ಯಾವ ರೀತಿ ಬೇಕು, ಎಲ್ಲಿ ತಮ್ಮ ಮುಸ್ಲಿಂ ವೋಟರ್ಸ್ ಇದ್ದಾರೆ, ಮೈನಾರಿಟಿ ವೋಟರ್ಸ್ ಇದ್ದಾರೆ, SC ST ವೋಟರ್ಸ್ ಇದ್ದಾರೆ, ಅದನ್ನೆಲ್ಲ ಮ್ಯಾಪ್ ಮಾಡಿಕೊಂಡು ಕಾನ್ಸ್ಟಿಟ್ಯೂನ್ಸಿನ ಮಾರ್ಕ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಆತಂಕ ಇದೆ. ಡಿಲಿಮಿಟೇಷನ್ ಅಷ್ಟೇ ಫೈನಲಿ.